ಮಂಡ್ಯದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಆಯೋಜಿಸಿದ್ದ ವರನಟ ಡಾ ರಾಜ್ಕುಮಾರ್ ಅವರ 97ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿಪಿ ಪ್ರಕಾಶ್ ಉದ್ಘಾಟಿಸಿದರು. ಈ ವೇಳೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಟಿಕೆ ಹರೀಶ್, ಸರ್ಕಾರಿ ಮಹಿಳಾ ಕಾಲೇಜು ಪ್ರಾಂಶುಪಾಲರಾದ ರವಿಕಾಂತ್ ಲಂಬಾಣಿ, ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಸಂದೇಶ್, ಸಹಾಯಕ ಪ್ರಾಧ್ಯಾಪಕ ಡಾ ಪಿವಿ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಿಪಿ ಪ್ರಕಾಶ್, ಸಿನಿಮಾ ರಂಗದ ಮೇರು ನಟ ಡಾ ರಾಜ್ಕುಮಾರ್ ಅವರು ಎಲ್ಲರಂತೆ ಸಾಮಾನ್ಯರಾಗಿದ್ದರು. ಅವರ ಸರಳ ಜೀವನ ಎಲ್ಲರಿಗೂ ಮಾದರಿ ಎಂದರು. ಇದೆಲ್ಲವನ್ನು ಮೀರಿ ಬೆಳೆದಂತವರು ನಮ್ಮ ವರನಟ ಡಾ ರಾಜ್ಕುಮಾರ್ ಅವರು. ಅವರ ಬಗ್ಗೆ ಸುದೀರ್ಘವಾಗಿ ಮಾತನಾಡಲಿಕ್ಕೆ ಅಂತಾನೆ ನಮ್ಮ ನಾಗರಾಜ್ ಅವರನ್ನ ಕರೆಸಿದೆ. ಅವರು ಸುದೀರ್ಘವಾಗಿ ಮಾತನಾಡ ಮಾಡ್ತಾರೆ. ಡಾ ಪಿವಿ ನಾಗರಾಜ್ ನೂರಾರು ನಾಟಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ಡಾ ರಾಜ್ಕುಮಾರ್ ಅವರು ಕಲಾ ಮಾಧ್ಯಮದ ಮೂಲಕ ಜನರಿಗೆ ಉತ್ತಮ ಸಂದೇಶ ನೀಡಿದವರು. ಅವರ ಜೀವನ ಎಲ್ಲರಿಗೂ ಆದರ್ಶ ಎಂದು ಹೇಳಿದರು. ಈ ನೆಲೆಗಟ್ಟಿನಲ್ಲಿ ನಾನು ರಾಜ್ಕುಮಾರ್ ಅವರನ್ನ ನಾನು ಪರಿಭಾವಿಸೋದಾದ್ರೆ ಹಲವಾರು ನೆಲೆಗಳಲ್ಲಿ ನಾನು ವ್ಯಾಖ್ಯಾನಿಸಬೇಕಾಗುತ್ತದೆ. ದೂರದರ್ಶನದೊಂದಿಗೆ ಸಂದೇಶ್ ವೈಯಕ್ತಿಕ ಹಾಗೂ ಸಾಮಾಜಿಕವಾಗಿ ಉತ್ತಮ ಬದುಕನ್ನು ರೂಪಿಸಿಕೊಂಡಿದ್ದ ರಾಜಣ್ಣ ಅವರು ಸರಳ ನಡವಳಿಕೆಯ ವ್ಯಕ್ತಿಯಾಗಿದ್ದರು. ಯುವಜನತೆ ಅವರ ಆದರ್ಶವನ್ನು ಪಾಲಿಸಬೇಕು ಎಂದರು. ಈ ಸಮಾಜಕ್ಕೊಂದು ಸಂದೇಶವನ್ನ ಕೊಡ್ತಕ್ಕಂಥ ಚಿತ್ರಗಳನ್ನ ಕೊಟ್ಟಂತವರು ರಾಜ್ಕುಮಾರ್ ಅವರು. 200ಕ್ಕೂ ಹೆಚ್ಚು ಚಿತ್ರಗಳನ್ನ ಏನು ಕೊಟ್ಟಂತ ರಾಜ್ಕುಮಾರ್ ಅವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದದ್ದು. ವಿದ್ಯಾರ್ಥಿನಿ ಪ್ರಿಯದರ್ಶಿನಿ, ಡಾ ರಾಜ್ಕುಮಾರ್ ಅವರ ಚಲನಚಿತ್ರಗಳೆಂದರೆ ಎಲ್ಲರಿಗೂ ಅಭಿಮಾನ. ಅವರ ಸಾಧನೆ ಗಳಿಸಿದ್ದ ಜನರ ಪ್ರೀತಿ ಅನನ್ಯ ಎಂದರು. ಪ್ರಶಸ್ತಿ ಇನ್ನೂ ಮುಂತಾದವ್ರು ಸಿಕ್ಕಿದೆ. ಅವ್ರು ಎಲ್ಲಾ ಮೂವಿಲೂ ಆ ಪಾತ್ರದಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಡ್ತಾರೆ. ಚೆನ್ನಾಗಿ ಮಾಡ್ತಾರೆ ಮೂವೀಸ್ನ. ಯಾವಾಗ್ಲೂ ಆ ಥರದವ್ರು ನಮ್ಮ ಇಂಡಸ್ಟ್ರಿಯಲ್ ಬೇಕು, ಸಿನಿಮಾ ಇಂಡಸ್ಟ್ರಿಯಲ್ ಬೇಕು, ಆ ಥರದವ್ರ ಹೀರೋಸು. ಕಾರ್ಯಕ್ರಮದಲ್ಲಿ ಡಾ ರಾಜ್ಕುಮಾರ್ ನಟನೆಯ ವಿವಿಧ ಚಿತ್ರಗೀತೆಗಳ ಗಾಯನ ಎಲ್ಲರ ಮನಸೂರೆಗೊಂಡಿತು.